ಶಾಲೆಯ ಮುಖ್ಯಗಳು ಶ್ರೀಮತಿ ವಿಜಯಲಕ್ಷ್ಮಿ ಪ್ಯಾಗೆ ಮೇಡಮ್ ಅನ್ನು ವಹಿಸಿಕೊಳ್ಳಬೇಕಾಗಿರುತ್ತೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರು ಶ್ರೀಯುತ ನಿರಂಜನ್ ಸರ್ ಅವರು ಮುಖ್ಯ ಹಾಗೂ ಈ ಶಾಲೆಯ ಇನ್ನೋರು ಮುಖ್ಯ ಅತಿಥಿಗಳು ಈ ನಮ್ಮ ಶಾಲೆಯ SMC ಸದಸ್ಯರು ಶ್ರೀಯುತ ಜಗನ್ನಾಥ್ ಲಿಂಬಾಸೆಟ್ಟಿ ಸರ್ ಅವರು ಕೂಡ ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನೋರು ಅತಿಥಿಗಳು ಶ್ರೀಯುತ ಸಂತೋಷ್ ಸರ್ ಅವರು ಲೆಕ್ಚರರ್ ಉಪನ್ಯಾಸಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಸ್ಥಾನವನ್ನು ಸ್ವೀಕರಿಸಿದ್ದಾರೆ. ಹಾಗೂ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರು ನಿನ್ನೆ ತಾನೇ ನಮ್ಮ ಶಾಲೆಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತಾ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಮತಿ ಜ್ಯೋತಿ ರೂಪೂರ್ ಮೇಡಮ್ ಅವರಿಗೆ ಕೂಡ Gandhi Jayanti is the birth anniversary of Mahatma Gandhi. Mahatma Gandhi was a great freedom fighter of India. Mahatma Gandhi is also called as Bapu and father of the nation. He believed in simply living and high thinking. He was a great follower of peace and non-violence. Gandhiji life is an impression for all of us. Thank you. ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಇಂಗ್ಲಿಷ್ ಅಲ್ಲಿ ಭಾಷಣ ಮಾಡಿದಂತಹ ಸತೀಶ್ ಅವರಿಗೆ ಧನ್ಯವಾದ. ಮುಂದಿನ ಭಾಷಣ ಅಂಜಲಿ ಒಮ್ಮತ್ತೆ ಸಂಗತಿ. ರಾಷ್ಟ್ರಪಿತಾ ಗಾಂಧೀಜಿ ಮಕ್ಕಳ ತಾತ ಬಾಪೂಜಿ. ರಾಷ್ಟ್ರಪಿತಾ ಗಾಂಧೀಜಿ ಮಕ್ಕಳ ತಾತ ಬಾಪೂಜಿ. ಶಾಂತಿಯ ದೂತ ನಮ್ಮಯ ದಾತ ಮಹಾತ್ಮರೆನಿಸಿದ ಗಾಂಧೀಜಿ. ಶಾಂತಿಯ ದೂತ ನಮ್ಮಯ ದಾತ ಮಹಾತ್ಮರೆನಿಸಿದ ಗಾಂಧೀಜಿ. ರಾಷ್ಟ್ರಪಿತಾ ಗಾಂಧೀಜಿ ಮಕ್ಕಳ ತಾತ ಬಾಪೂಜಿ. ರಾಷ್ಟ್ರಪಿತಾ ಗಾಂಧೀಜಿ ಮಕ್ಕಳ ತಾತ ಬಾಪೂಜಿ. ಶಾಂತಿಯ ದೂತ ನಮ್ಮಯ ದಾತ ಮಹಾತ್ಮರೆನಿಸಿದ ಗಾಂಧೀಜಿ. ಶಾಂತಿಯ ದೂತ ನಮ್ಮಯ ದಾತ ಮಹಾತ್ಮರೆನಿಸಿದ ಗಾಂಧೀಜಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರ ಪೂರ್ಣ ಹೆಸರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರ ಪೂರ್ಣ ಹೆಸರು. ಗುಜರಾತಿನಲ್ಲಿ ಜನಿಸಿದರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು. ಗುಜರಾತಿನಲ್ಲಿ ಜನಿಸಿದರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು. ನಮ್ಮಯ ನೆಚ್ಚಿನ ಬಾಪೂಜಿ ಮಹಾತ್ಮರೆನಿಸಿದ ಗಾಂಧೀಜಿ. ನಮ್ಮಯ ನೆಚ್ಚಿನ ಬಾಪೂಜಿ ಮಹಾತ್ಮ
ಗಾಂಧೀಜಿ ರಾಷ್ಟ್ರಪಿತ गांधी मक्कल ताता बापूजी। आप सभी को शांति दूत महात्मा गांधी जी के जन्मदिन की शत शत नमन करती हूँ। 1924 का भारतीय राष्ट्रीय कांग्रेस अधिवेशन के बारे में दो शब्द कहना चाहती हूँ। 1924 में भारतीय राष्ट्रीय कांग्रेस अधिवेशन बेलगावी में हुआ था। इस अधिवेशन की अध्यक्षता महात्मा गांधी जी ने की थी। 24 से 27 दिसंबर 1924 को हुआ था। भारतीय कांग्रेस का ये 40वां अधिवेशन था। इस अधिवेशन में देशबंधु चित्तरंजन दास और कांग्रेस के बीच में समझौता हुआ था। उसे गांधी दास पैक्ट कहते हैं। जहाँ पर 40वां अधिवेशन होने वाला था वहाँ पर एक कुआं खोदा गया। उसे पंपा सरोवर नाम दिया गया था। उस कुएं को बाद में कांग्रेस कुआं बोला गया। इस अधिवेशन में आए लोगों के लिए पानी की व्यवस्था के लिए कांग्रेस कुआं खोदा गया। अधिवेशन स्थल का नाम था विजयनगर। सेवा दल के सदस्यों ने अधिवेशन के समय पर हुई सारी गंदगी को साफ किया था। धन्यवाद। ಎರಡನೇ ದಿನವು ಗಾಂಧಿ ಜಯಂತಿ ಒಂದು ಬನ್ನಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅಕ್ಟೋಬರಿನ ಎರಡನೇ ದಿನವು ಗಾಂಧಿ ಜಯಂತಿ ಒಂದು ಬನ್ನಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಹಿಂಸೆ ಆಧಾರ ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಹಿಂಸೆ ಆಧಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ ಅಕ್ಟೋಬರಿನ ಎರಡನೇ ದಿನವು ಗಾಂಧಿ ಜಯಂತಿ ಒಂದು ಬನ್ನಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅನೀತಿ ದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಹುಸಿಯನ್ನು ಅನೀತಿ ದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಹುಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಅಕ್ಟೋಬರಿನ ಎರಡನೇ ದಿನವು ಗಾಂಧಿ ಜಯಂತಿ ಒಂದು ಬನ್ನಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯ ಬೀರಿದರು ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯ ಬೀರಿದರು ಅಕ್ಟೋಬರಿನ ಎರಡನೇ ದಿನವು ಗಾಂಧಿ ಜಯಂತಿ ಒಂದು ಬನ್ನಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅಕ್ಟೋಬರಿನ ಎರಡನೇ ದಿನವು ಗಾಂಧಿ ಜಯಂತಿ ಒಂದು ಬನ್ನಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅವರನ್ನು ನೆನಪಿಗೆ ತಂದು ಅವರನ್ನು ನೆನಪಿಗೆ ತಂದು ಧನ್ಯವಾದಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶತ ನಮನಗಳು. ನಾನು ಇಂದು 1924ರ ಬೆಳಗಾವಿ ಅಧಿವೇಶನದ ಮಹತ್ವದ ಬಗ್ಗೆ ಹೇಳುತ್ತಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು. ಅಧಿವೇಶನದ ಸ್ಥಳದ ಹೆಸರು ವಿಜಯನಗರ ಎಂದು ಇಡಲಾಗಿತ್ತು. ಅಧಿವೇಶನದ ಮುಖ್ಯ ದ್ವಾರಕ್ಕೆ ದಂಪೆಯ ದ್ವಾರ ಗೋಪುರ ಮಾದರಿಯನ್ನು ನಿರ್ಮಿಸಲಾಗಿತ್ತು. ಅಧಿವೇಶನಕ್ಕೆ ಬಂದ ಕಾರ್ಯಕರ್ತರೇ ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಪಂಪಸಾಗರ ಎಂಬ ಹೆಸರಿನ ಬಾವಿಯನ್ನು ತೋಡಲಾಗಿತ್ತು. ಈ ಅಧಿವೇಶನವು ಕರ್ನಾಟಕದ ಏಕೀಕರಣದ ಚಳುವಳಿಗೆ ನಾಂದಿಯಾಯಿತು. ಈ ಅಧಿವೇಶನವನ್ನು ಆರಂಭಿಸುವ ಮೊದಲು ವಂದೇ ಮಾತರಂ ಮತ್ತು
ಗೋವಿಂದಪುರ ನಾರಾಯಣರಾವ್ ಅವರ ಉದಯವಾಗಲಿ ಚಲುವೆ ಕನ್ನಡ ನಾಡು ಎಂಬ ಗೀತೆಯ ಮೂಲಕ ಅಧಿವೇಶನ ಆರಂಭಿಸಲಾಯಿತು. ಈ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರೆಂದರೆ ಸಿ ರಾಜಗೋಪಾಲಾಚಾರಿ, ವಲ್ಲಭಾಯ್ ಪಟೇಲ್, ಪಂಡಿತ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್, ಅಲಿ ಸಹೋದರರು, ಜಮನ್ ಲಾಲ್ ಬಜಾಜ್, ಶೌಕತ್ ಕುರೇಶ್, ಶ್ರೀಮತಿ ಸರೋಜಿನಿ ನಾಯ್ಡು ಅವರು ಭಾಗಿಯಾಗಿದ್ದರು. ಈ ಅಧಿವೇಶನದಲ್ಲಿ ಮುಂಬೈ ಪ್ರಾಂತ್ಯದ ಜನರು ಮತ್ತು ಮೈಸೂರು ಪ್ರಾಂತ್ಯದ ಜನರು ಭಾಗವಹಿಸಿದ್ದರು. ಗಾಂಧೀಜಿಯವರು ಈ ಅಧಿವೇಶನದಲ್ಲಿ ಸತ್ಯ ಮತ್ತು ಅಹಿಂಸೆ ಬಗ್ಗೆ ಹೆಚ್ಚು ಮಾತನಾಡಿದ್ದರು. ಸ್ವದೇಶಿಯ ಬಗ್ಗೆ ಅಂದರೆ ಖಾದಿಯ ಮಹತ್ವದ ಬಗ್ಗೆ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರ ಐಕ್ಯತೆಯ ಬಗ್ಗೆ ಮಾತನಾಡಿದರು. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಎಂಬ ವಿಚಾರದ ಬಗ್ಗೆ ಮಾತನಾಡಿದರು. ನಮ್ಮ ಕರ್ನಾಟಕದಿಂದ ರಡಿಕರ್ ಮಂಜಪ್ಪ, ಗಂಗಾಧರ ರಾವ್ ದೇಶಪಾಂಡೆ, ಹನುಮಂತರಾವ್ ಕಾಜಲಗಿ, ಡಿ.ಕೆ. ಭರದ್ವಾಜ್, ಪಿ.ಆರ್. ರಾಮಯ್ಯ, ಯಶೋಧಮ್ಮ ದಾಸಪ್ಪ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಗೌರಮ್ಮ ಮತ್ತು ಬಳ್ಳಾರಿ ಸಿದ್ದಮ್ಮ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸುತ್ತೇನೆ. ಎಲ್ಲರಿಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನದ ಶತ ನಮನಗಳು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಗಾಂಧಿ ಜಯಂತಿಯ ಬಗ್ಗೆ ಈಗಾಗಲೇ ಮಕ್ಕಳು ಬಹಳಷ್ಟು ಹೇಳಿದ್ದಾರೆ. ಹಾಡುಗಳ ಮೂಲಕ ಅವರ ಜೀವನದ ಬಗ್ಗೆ ಮತ್ತ ಈ ಒಂದು 1924ರಲ್ಲಿ ನಡೆದಿರ್ತಕ್ಕಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆನೂ ಮಕ್ಕಳು ಬಹಳಷ್ಟು ಹೇಳಿದಾರ. ಈ ಒಂದು 1924 ಕಾಂಗ್ರೆಸ್ ಅಧಿವೇಶನವನ್ನು ಈಗ ಯಾಕೆ ನೆನಪು ಮಾಡ್ಲತ್ತಾರಂದ್ರ ಈ ವರ್ಷಕ್ಕೆ 100 ವರ್ಷಗಳು ತುಂಬಿದವು. ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ 40ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕ ಈ ವರ್ಷಕ್ಕ 100 ವರ್ಷಗಳು ತುಂಬಿದ ಕಡೆದು ಈ ಒಂದು ಅಧಿವೇಶನವನ್ನು ನೆನಪಿಸ್ತಾ ಇದ್ದೀವಿ ನಾವು. ಹಾಗೆ ಈ ಅಧಿವೇಶನ ವಿಶೇಷವಾಗಿ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿತ್ತು. ಇದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು. ಈ ಒಂದು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅಧಿವೇಶನದಿಂದ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಕನ್ನಡಿಗರಿಗೆ ಒಂದು ಹೊಸ ನಾಂದಿಯಾಗಿತ್ತು. ಯಾಕಂದ್ರೆ ಈ ಅಧಿವೇಶನಕ್ಕೆ ನಮ್ಮ ಮೈಸೂರು ಪ್ರಾಂತ್ಯದ ಬಹಳಷ್ಟು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಅಹಿಂಸೆಯ ಮೇಲೆ ದೃಢವಾಗಿ ರೂಪಿಸಲ್ಪಟ್ಟ ಸಾಮೂಹಿಕ ಅವಿಧೇಯತೆಯ ಮೂಲಕ ದಬ್ಬಾಳಿಕೆಗೆ ಪ್ರತಿರೋಧವನ್ನು ಒಡ್ಡುವ ಸತ್ಯಾಗ್ರಹದ ಪರಿಕಲ್ಪನೆಗೆ ಗಾಂಧೀಜಿಯವರು ಪಥ ನಿರ್ಮಾಪಕರಾಗಿದ್ದು, ಅದು ಭಾರತವನ್ನು ಸ್ವಾತಂತ್ರ್ಯದತ್ತ ಒಯ್ದಿತ್ತು ಹಾಗೂ ವಿಶ್ವದಾದ್ಯಂತ ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಆಂದೋಲನೆಗೆ ಇದು ಸ್ಫೂರ್ತಿ ನೀಡಿತ್ತು. ಈ ಒಂದು ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ವಿಶ್ವದಲ್ಲಿಯೇ ವಿಶ್ವ ಶಾಂತಿ ದಿವಸ ಅಂತ ಇವತ್ತು ಆಚರಣೆ ಮಾಡಿ